ನಿಂಗೇಟಿ ಗ್ರಾಮದಿಂದ ಬಂದಿದ್ದೇವ್ರಿ. ಬೆಳಗಾವಿ ತಾಲೂಕಾ ನಿಂಗೇಟಿ ಗ್ರಾಮದವ್ರು ನಾವು. ನಮ್ಗ ಅಲ್ಲಿ ಮಹಾರಾಷ್ಟ್ರ ಬೌಂಡ್ರಿ ನಮ್ಮ ಊರು ಐತ್ರಿ. ಇದು ಕರ್ನಾಟಕ, ಈ ಸೈಡ್ ಮಹಾರಾಷ್ಟ್ರ. ಚಂದಗಢ ತಾಲೂಕಾ ಬರ್ತೈತ್ರಿ, ಕೊಲ್ಲಾಪುರ ಜಿಲ್ಲೆಯ ಚಂದಗಢ ತಾಲೂಕಾ. ಅದು ನಮ್ಮ ಬೆಳಗಾವಿ ತಾಲೂಕ್ ಬಾರ್ಡರ್ ಅಲ್ಲಿ ಮಹಾರಾಷ್ಟ್ರದೊಳಗ ಹದ್ದದೊಳಗ ಒಂದು ಚಿಕನ್ ಕ್ವಾಲಿಟಿ ಫ್ಯಾಕ್ಟ್ರಿ ಐತ್ರಿ. ಆಮೇಲೆ 2 ಎಮ್ಸೆಂಡ್ ಅದಾವ್ರಿ, ಅಂದ್ರ ಇದು ಕ್ರಷರ್ ಅದಾವ್ರಿ, ಉಸುಬನ್ ತಯಾರು ಮಾಡ್ತಕ್ಕಂಥ ಫ್ಯಾಕ್ಟ್ರಿ ಅದಾವ್ರಿ. ಈ ಕ್ವಾಲಿಟಿ ಚಿಕನ್ ಫ್ಯಾಕ್ಟ್ರಿ ಅವ್ರ ನಮ್ಮ ಊರದಿಂದ ಒಂದು 500 ಮೀಟರ್ ಹೊರಗಡೆ ಫ್ಯಾಕ್ಟ್ರಿ ಐತ್ರಿ. ನಮ್ಮ ಬಾರ್ಡರ್ದಿಂದ, ನಾವು ಬಾರ್ಡರ್ದಲ್ಲೇ ನಮ್ಮ ಊರ್ ಐತ್ರಿ. ಈಗ ಅಲ್ಲಿ ವಾಸನೆ ಹೆಂಗಂತಂದ್ರ ರೀ, ಈಗ 6, 7, 8 ವರ್ಷ ಆತ್ರಿ ಈಗ ವಾಸನೆ ಬರಾಕತ್ರಿ. ಅದು ನಾವು ಪ್ರತಿ ಸಲ ಅಲ್ಲಿ ಹೋಗ್ತೇವ್ರಿ, ಅವ್ರಿಗೆ ಹೇಳ್ತೇವ್ರಿ ಫ್ಯಾಕ್ಟ್ರಿ ಅವ್ರಿಗ್ರಿ, ಇದನ್ನ ಕಮ್ಮಿ ಮಾಡ್ರಿ, ಸ್ವಲ್ಪ ನಮಗ್ ಬಾಳ ತೊಂದ್ರೆ ಆಗೈತ್. ಅವ್ರ ಅವಾಗ ಅಷ್ಟ ಒಂದ್ ಸ್ವಲ್ಪ ಕಡಿಮೆ ಮಾಡ್ತಾರ್ರಿ. ಮತ್ತ ಅದೇ ತರ ವಾಸ ಶುರುನ ಐತ್ರಿ. ಈಗ 1.5-2 ವರ್ಷ ಆಯ್ತ್ರಿ, ಅತಿ ಭಯಂಕರ ವಾಸನೆ ಸ್ಟಾರ್ಟ್ ಆಗೈತ್ರಿ. ಅಲ್ಲಿ ಎಲ್ಲಾ ನೊಣ ಅಂತೂ ನೋಡೋದಲ್ರಿ ನಮ್ಮ ಊರ್ ಸುತ್ತಮುತ್ತ ರೀ. ಆಮೇಲೆ ವಾಸನೆ ನಮ್ಮ ಶಾಲಿ ಮಕ್ಕಳು, ನಮ್ಮ ಊರ್ ಬಸ್ ಸ್ಟ್ಯಾಂಡ್ ಅಲ್ಲೇ ಐತ್ರಿ. ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ದಾಗ ನಿಂದ್ರು ಹಂಗಿಲ್ರಿ, ಉಲ್ಟಿ ಬರ್ತೈತ್ರಿ ಆ ವಾಸನೆ ನೋಡಿದ್ರ ರೀ. ಆಮೇಲೆ ಅಲ್ಲಿ ಹೋಗ್ತಕ್ಕಂತ ಜನ ಮೂಗ್ ಮುಚ್ಕೊಂಡ್ ಬರ್ತಾರ್ರಿ. ಇನ್ನು ಒಂದ್ ಅರ್ಧ ಕಿಲೋಮೀಟರ್ ಇರುತ್ತೆ, ಮೂಗ್ ಕಟ್ಕೊಂಡ್ ಮೂಗ್ ಮುಚ್ಕೊಂಡ್ ಅಲ್ಲಿಂದ ಹಾದು ಹೋಗುವಂತ ಪರಿಸ್ಥಿತಿ ಆ ಚಿಕನ್ ಫ್ಯಾಕ್ಟ್ರಿ ಅಂತಂದ್ರಿ. ಆಮೇಲೆ ಅದ್ರ ಸೈಡ್ 2 ಎಮ್ಸೆಂಡ್ ಅದಾವ್ರಿ. ಆ ಎಮ್ಸೆಂಡ್ ಅವ್ರಿ ಅವ್ರು ನೀರ್ ಹಾಕಿ ಅದ್ ಎಮ್ಸೆಂಡ್ ಉಸುಬ್ ತೊಳಿಬೇಕಿರ್ತೈತ್ರಿ ಆಕ್ಚುಲಿ. ಆದ್ರ ಅವ್ರ ಏನ್ ಮಾಡ್ಯಾರ್ರಿ, ಧೂಳ ಎಬ್ಸಾಕತ್ತಾರ್ರಿ. ಇಡೀ ನಮ್ಮ ಅಲ್ಲಿ ಎಲ್ಲಾ ಭೂಮಿ, ನಮ್ಮ ಎಲ್ಲಾ ರೈತರು, ನಾವು ಎಲ್ಲಾ ಹೊಲಗೊಳದಾಗ ಮನಿ ಅದಾವ್ರಿ. ಆಮೇಲೆ ಊರ್ ಪಕ್ಕಕ್ಕ ಅಲ್ಲೇ ಇದೇವ್ರಿ ನಾವು ಬಿ. ಅಲ್ಲಿ ಪ್ರತಿ ಎಲಿ ಮೇಲೆ ಎಲ್ಲಾ ಉಸುಬ್ರಿ. ಮತ್ತ ಶ್ವಾಸಕೋಶದ ಸಮಸ್ಯೆಗಳು ಜಾಸ್ತಿ ಆಗತ್ತವ್ರಿ ನಮ್ಮ ಊರಾಗ. ಅದೆಲ್ಲಾ ವಾಸನೆ ಮತ್ತ ಅದೆಲ್ಲಾ ಗಾಳಿ ಏನ ಬರ್ತೈತ್ರಿ, ಗಾಳಿ ಸಣ್ಣ ಉಸುಬ್ ಬರ್ತೈತ್ರಿ, ಅದೆಲ್ಲಾ ಮೂಗಿನ್ಯಾಗ ಒಳಗ್ ಹೊಂಟೈತ್ರಿ. ನಾವ್ ಯಾವ್ದು ಬೆಳಿ ಮಾಡ್ತೇವ ಆ ಬೆಳಿ ಮೇಲೆ ಎಲ್ಲಾ ಪದರ ಗಡ್ತೈತ್ರಿ. ಬೆಳಿಗ್ಗೆ ನೋಡ್ರಿ, ಬೇಡಿಕೆ ಏನಂದ್ರ ಆ ವಾಸನೆ ಬಂದ್ ಆಗ್ಬೇಕ್ರಿ. ಆಮೇಲೆ ಆ ಧೂಳು ಬರ್ತಕ್ಕಂಥದ್ದು ಬಂದ್ ಆಗ್ಬೇಕ್ರಿ. ಇವು 2 ಬೇಡಿಕೆ ರೀ ನಮ್ಮ. ಕಲ್ಲಯ್ಯ ಶಿವಪುತ್ರ ಹಿರೇಮಠ.